ನಮಸ್ಕಾರ, ಕಾವ್ಯಸ್ ಗ್ಯಾಲರಿಗೆ ಸ್ವಾಗತ. ಇವತ್ತು ನಮ್ಮ ಊರಲ್ಲಿ ಮಳೆ ಬಂದೈತ್ರಿ. ಹೆಂಗೈತೆ ಅಂದ್ರೆ ಮಳೆ ಪೋಸ್ಟಿಗೆ ಮರ ಬಿದ್ದೈತಿ. ನಮ್ಮ ಮನೆ ಗೋಡೆಲ್ಲ ಬಿರುಗ್ಬಿಟ್ಟವು. ಮತ್ತು ಅದ್ರಾಗಲ್ದ ನಮ್ಮ ಮನೆ ಹಿತ್ತಲದಾಗ ಮಳೆ ಬಂದಿತ್ತು. ಮಳೆ ಬಂದಿದ್ದ ಪೋಸ್ಟಿಗೆ ನೀರೆಲ್ಲ ಮನೆ ಒಳಗೆ ಬಂದವು. ಇಷ್ಟೊತ್ತ ಅಕ್ಕ ತಂಗಿ ಚಾ ಕುಡ್ದು ಗಟ್ಟಿಯಾಗಿ ಆ ನೀರೆಲ್ಲ ತುಂಬೋದ್ರಾಗ ಟೈಮ್ ಹೋತು. ಎಲ್ಲರೂ ಮನ್ಯಾಗ ಮಳೆ ಬಂದ್ರೆ ಬಾಗ್ಲ ಹಾಕ್ಕೊಂಡು ತಂಬಿಗೆ ಮಸ್ತಾಗಿ ಕುಂದಿರ್ತಾರೆ. ನಮ್ದಾದ್ರೆ ಬರೀ ಕೆಲಸನ ಅಂತ. ಅದ್ರಾಗಲ್ದ ನಾ ಇವತ್ತು ಸೌತಿ ಬೀಜದ ಹಿಟ್ಟನ್ನ ಅದೀನಿ. ಅದನ್ನು ಮಾಡಬೇಕಂತ ಅಂದ್ಕೊಂಡಿನಿ. ಇವತ್ತು ಬಿಸಿಲಿಲ್ಲ, ಮಾಡಾಗಿತ್ತು ಫುಲ್ಲ. ಬಿಸಿಲಿಲ್ಲ ಅಂತೇಳಿ ಸುಮ್ಮನೆ ಮಾಡಾತೀನಿ. ಮಳಿನೂ ಜೋರಿಗೆ ಬಂದು ಅದ್ರಾಗೂ ಧೂಳಿಲ್ಲ ಬಂದು ಹೊಕ್ಕೊಬಿಟ್ಟೈತಿ. ಏನೂ ಮಾಡೋಕ್ಕಾಗಲ್ಲ. ತೋರಿಸ್ತೀನಿ ತಡ್ರಿ ನಿಮಗೂ ಹೆಂಗೆ ಗಾಡಿ ಬಿರುಕ್ಬಿಟ್ಟವು ನಮ್ಮ ನೀವು ಅಂತೇಳಿ. ನೋಡ್ರಿ ಹೆಂಗೆ ಬಿರುಕ್ಬಿಟ್ಟವೆಲ್ಲ. ಆ ಕಡೆದು ಬಿಟ್ಟೈತಿ ಗಾಳಿನೂ ಅಷ್ಟು ಸ್ಪೀಡಾಗಿ ಬಿಟ್ಟೈತಿ. ಮಳೆನೂ ಅಷ್ಟು ಜೋರಾಗಿ ಬಂದೈತಿ. ಎಲ್ಲ ಕೂಡಿ ಮನೆ ಎಲ್ಲ ಬಿರುಕು ಬಿಟ್ಟಾವು. ಗಾಡಿನೂ ಬಿರುಕು ಬಿಟ್ಟೈತಿ ನೋಡ್ರಿ. ಇಲ್ಲಿ ಅದರಾಗಲ್ಲ ಮರ ಬಿದ್ದೈತಿ ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸ್ತೀನಿ ತರ್ರಿ. ಇದು ನಮ್ಮ ಏರಿಯಾ. ಎಲ್ಲರೂ ಅದನ್ನು ಮಾತಾಡತ್ತಾರ. ಗಿಡ ಬಿದ್ದಿದ್ದು ನೋಡ್ರಿ, ಇದ ನೋಡ್ರಿ ಬಿದ್ದಿರೋದು ಮರ. ನಮ್ಮ ಮನೆ ಮುಂದಿನಾಗ ಬಿದ್ದಿದ್ದು ಮಾವಿನ ಗಿಡ ಮುರಿದತಿ. ಮಾವಿನ ಮರ ಮುರಿದತಿ. ಅದು ಬಿದ್ದಿದ್ದನ್ನ ಎಲ್ಲರೂ ಮಾತಾಡಕತ್ತಾರ. ಎಲ್ಲರೂ ಅದನ್ನು ನೋಡಕ್ಕೆ ಬರತ್ತಾರ. ಎಲ್ಲಾರ್ದು ಅದ ಮಾತಿಗೆ. ಬಿದ್ದಿದ್ದ ಸಂಗತಿ ಯಾರಿಗೂ ಇಲ್ಲ. ಎಲ್ಲರೂ ಮಾವಿನಕಾಯಿ ಕಿತ್ಕೊಳಕ್ಕೆ ಬರತ್ತಾರ. ಮಾವಿನಕಾಯಿ ಕಿತ್ಕೊಳಕ್ಕೆ ಬರತ್ತಾರಂತೂ ಪಾಪ ಅಂತ ಯಾರೂ ಮರಗೋಲ್ರಿ. ಮನಸ್ದಾಗ ಹಂಗೆ ಅನ್ಕೊಂತಾರ್ರಿ, ನನಗೆ ಗೊತ್ತಿಲ್ಲ. ಆದ್ರೆ ನಾನು ನೋಡಕತ್ತಿದ್ದು ಮಾತ್ರ ಎಲ್ಲರೂ ಮಾವಿನಕಾಯಿ ಕಿತ್ಕೊಳಕ್ಕೆ ಬರತ್ತಾರ, ನೋಡಕತ್ತಾರ ಸುಮ್ಮನೆ. ನೋಡ್ರಿ ಹೆಂಗೆಲ್ಲ ಪಾಪ ಇಷ್ಟು ದೊಡ್ಡ ಮರ ಮುರಿದು ಬಿದ್ದುಬಿಟ್ಟೈತಿ. ಮೊನ್ನೆಲ್ಲ ಸ್ವಲ್ಪ ಕಟಿಂಗ್ ಮಾಡಿಸಿದ್ರು. ಹುಲ್ಲೆಲ್ಲ ಕಟ್ ಮಾಡಿದ್ರೆ ಚಲೋ ಆಗ್ತೈತೆ. ಈಗ ಮಳೆ ಬಂದು ಅದು ಸ್ವಲ್ಪ ಇದ್ದಿದ್ದು ಒಟ್ಟು ಮುರಿದು ಬಿದ್ದೈತಿ. ಅದ್ರಾಗಲ್ಲ ಅದೊಂದು ಬಿದ್ದಿದ್ರು ಚಲೋ ಇರ್ತೈತೆ. ಅದು ತಳಗ ದಾಸವಾಳದ ಗಿಡ ಅವನ್ನ ಹಚ್ಚಿದ್ರು, ಕರಿಮೆ ಗಿಡ ಎಲ್ಲ ಅವರು. ಅದ್ರ ಮ್ಯಾಗ ಬಿದ್ದಾವು ಮಣ್ಣಾಗ್ಯವು ಪಾಪ. ಹಾಗಾಗಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನು ನೋಡಿ. ಪ್ಲೀಸ್ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನೋಡ್ರಿ ಎಲ್ಲರೂ ಹೆಂಗೆ ಡಿಸ್ಕಷನ್ ಮಾಡತ್ತಾರೆ. ಮಾವಿನ ಗಿಡ ಹತ್ತಾಗಿತ್ತು, ಏಲಾಡಕತ್ತಿತ್ತು ಮಳೆ ಬಂದಾಗ ಅಂತೇಳಿ. ಬೀಜೆಲ್ಲ ಅರ್ಧ ಕುಂತಾವು. ಇನ್ನೊಂದು ಹಿಟ್ಟು ಐತೆ, ಅದನ್ನು ಮಾಡ್ಬೇಕು ನಾನೀಗ. ಸೌತಿ ಬೀಜ ಮನೆ ಎಲ್ಲ ಹೊಲ್ಸಾಕಿ ತೂಳು ಬಂದು ಕ್ಲೀನ್ ಮಾಡೀನಿ. ಮಳೆ ಬಂದಿದ್ದ ಕರೆಂಟ್ ಹೋಗೈತ್ರಿ ನಮ್ಮ ಮನ್ಯಾಗ. ಏನು ಕ್ಲಿಯರಾಗಿ ಕಾಣಿಸ್ವಲ್ದು. ಕ್ಯಾಮ್ರಾ ಒಂದು ತೀಟ ನಮ್ಮದು ಹಾಳಾಗೈತ್ರಿ. ಅದಕ್ಕೊಂದಿಟ್ಟು ಅಡ್ಜಸ್ಟ್ ಮಾಡ್ಕೊರಿ. ನೋಡ್ರಿ ಅಕ್ಕ ತಂಗಿ ಇಷ್ಟತನ ಇಲ್ಲಿ ಅಡುಗೆ ಮನೆಗೆಲ್ಲ ಬಂದಿದ್ವು ನೀರು ಎಲ್ಲ ಬಳದು ತುಂಬಿ ಚೆಲ್ಲೀವಿ. ಇಷ್ಟು ಬಾಂಡೆ ಅದಾವ ನಮ್ಮವು. ಇನ್ನೂ ಇಷ್ಟು ಬಾಂಡೆ ತಿಕ್ಕಬೇಕು. ಮಳೆ ಬಂದಿದ್ದಕ್ಕೆ ನಮ್ಮ ಅಕ್ಕಗೆ ಬಜ್ಜಿ ತಿನ್ನಂಗಾಗೈತ್ರಿ. ಅದಕ್ಕೆ ನಾನು ಈರುಳ್ಳಿ ಬಜ್ಜಿ ಮಾಡೇನ್ರಿ. ಮತ್ತು ಚಹಾ ಮಾಡೇನ್ರಿ. ಹಂಗೆ ನಾವು ಮಜಾ ಟಾಕೀಸ್ ಶೋ ನೋಡ್ಕೊತ ಚಹಾ ಕುಡಿದು ಬಜ್ಜಿ ತಿಂದು ಈರುಳ್ಳಿ ಬಜ್ಜಿ ತಿಂದು ಮುಂದಿನ ಕೆಲಸ ಮಾಡಿದ್ವಿ. ಇವತ್ತಿನ ವಿಡಿಯೋನ ನಾನು ಹೆಂಗಿತ್ತು ಅಂತೇಳಿ ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ನಿಮ್ಮ ಮನೆ ಕಡೆಯೂ ಮಳೆ ಬಂದಾಗ ಏನೇನಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿರಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ವಿಡಿಯೋಗೆ. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ. ಜೈ ಶ್ರೀರಾಮ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.